ಓಂ ಶ್ರೀ ಪರಮಾತ್ಮನೇ ನಮಃ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವಕೀ ಸರಸ್ವತೀ ವ್ಯಾಸಂ ತತೋ ಜಯಮುದೀರಯೇತ್. ಶ್ರೀಮದ್ ಭಗವದ್ಗೀತೆ ಅಥ ಪ್ರಥಮೋಧ್ಯಾಯಃ. ಅರ್ಜುನ ವಿಷಾದ ಯೋಗವು. ಅಧ್ಯಾಯದ ಹೆಸರು. ಶ್ರೀ ಭಗವಂತನು ಅರ್ಜುನನನ್ನು ನಿಮಿತ್ತವಾಗಿಸಿಕೊಂಡು ಸಮಸ್ತ ವಿಶ್ವಕ್ಕೆ ಶ್ರೀ ಗೀತೆಯ ರೂಪದಲ್ಲಿ ಈ ಮಹಾನ್ ಉಪದೇಶ ಕೊಟ್ಟಿರುವನು. ಈ ಅಧ್ಯಾಯವು ಅದರ ಅವತರಣಿಕೆಯ ರೂಪದಲ್ಲಿದೆ. ಇದರಲ್ಲಿ ಎರಡೂ ಕಡೆಯ ಮುಖ್ಯ ಯೋಧರ ಹೆಸರುಗಳನ್ನು ಹೇಳಿದ ನಂತರ ಮುಖ್ಯವಾಗಿ ಅರ್ಜುನನಿಗೆ ಬಂಧುಗಳ ನಾಶದ ಆಶಂಕೆಯಿಂದ ಉಂಟಾದ ಮೋಹಜನಿತ ವಿಷಾದದ ವರ್ಣನೆಯೂ ಆಗಿದೆ. ಈ ಪ್ರಕಾರ ವಿಷಾದವು ಕೂಡ ಒಳ್ಳೆಯ ಸಂಘವು ದೊರೆತಾಗ ಪ್ರಾಪಂಚಿಕ ಭೋಗಗಳಲ್ಲಿ ವೈರಾಗ್ಯದ ಭಾವನೆಯ ಮೂಲಕ ಶ್ರೇಯಸ್ಸಿನತ್ತ ಮುಂದಾಗುವಂತೆ ಮಾಡುವಂತಹದ್ದಾಗುತ್ತದೆ. ಅದಕ್ಕಾಗಿ ಇದರ ಹೆಸರನ್ನು ಅರ್ಜುನ ವಿಷಾದ ಯೋಗ ಎಂದು ಹೇಳಲಾಗಿದೆ. ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಧೃತರಾಷ್ಟ್ರನು ಹೇಳಿದನು, ಹೇ ಸಂಜಯ, ಧರ್ಮಭೂಮಿಯಾದ ಕುರುಕ್ಷೇತ್ರದಲ್ಲಿ ಸೇರಿದ ಯುದ್ಧದ ಇಚ್ಛೆಯುಳ್ಳ ನನ್ನವರು ಹಾಗೂ ಪಾಂಡುವಿನ ಪುತ್ರರು ಏನು ಮಾಡಿದರು? ಪ್ರಶ್ನೆ. ಕುರುಕ್ಷೇತ್ರವು ಯಾವ ಸ್ಥಳದ ಹೆಸರಾಗಿದೆ ಮತ್ತು ಅದನ್ನು ಧರ್ಮಕ್ಷೇತ್ರ ಎಂದು ಏಕೆ ಹೇಳಲಾಗುತ್ತದೆ? ಉತ್ತರ. ಮಹಾಭಾರತ ವನಪರ್ವದ 83ನೇ ಅಧ್ಯಾಯದಲ್ಲಿ ಮತ್ತು ಶಲ್ಯ ಪರ್ವದ 53ನೇ ಅಧ್ಯಾಯದಲ್ಲಿ ಕುರುಕ್ಷೇತ್ರದ ಮಹಾತ್ಮೆಯ ವಿಶೇಷ ವರ್ಣನೆಯು ದೊರೆಯುತ್ತದೆ. ಅದರಲ್ಲಿ ಸರಸ್ವತಿ ನದಿಯ ದಕ್ಷಿಣ ಭಾಗ ಮತ್ತು ದೃಷದ್ವತಿ ನದಿಯ ಉತ್ತರ ಭಾಗದ ಮಧ್ಯದಲ್ಲಿ ಅದು ಇದೆ ಎಂದು ಹೇಳಲಾಗಿದೆ. ಇದರ ಉದ್ದ ಅಗಲ 5 ಯೋಜನ ಇದ್ದಿತೆಂದು ಹೇಳುತ್ತಾರೆ. ಈ ಸ್ಥಳವು ಅಂಬಾಲಾದಿಂದ ದಕ್ಷಿಣಕ್ಕೆ ಮತ್ತು ದೆಹಲಿಯಿಂದ ಉತ್ತರಕ್ಕೆ ಇದೆ. ಈಗಲೂ ಕೂಡ ಕುರುಕ್ಷೇತ್ರ ಎಂಬ ಹೆಸರುಳ್ಳ ಸ್ಥಳವು ಇಲ್ಲೇ ಇದೆ. ಇದರ ಇನ್ನೊಂದು ಹೆಸರು ಸಮಂತ ಪಂಚಕ ಎಂದೂ ಇದೆ. ಶತಪಥ ಬ್ರಾಹ್ಮಣಾದಿ ಶಾಸ್ತ್ರಗಳಲ್ಲಿ ಇಲ್ಲಿ ಅಗ್ನಿ, ಇಂದ್ರ, ಬ್ರಹ್ಮ ಮುಂತಾದ ದೇವತೆಗಳು ತಪಸ್ಸು ಮಾಡಿದ್ದಾರೆಂದು ರಾಜ ಕುರು ಎಂಬುವನು ಸಹ ಇಲ್ಲಿ ಕಠಿಣ ತಪಸ್ಸು ಮಾಡಿದ್ದನು. ಇಲ್ಲಿ ಮರಣ ಹೊಂದುವವರಿಗೆ ಉತ್ತಮ ಗತಿ ದೊರೆಯುತ್ತದೆ. ಇಷ್ಟಲ್ಲದೆ ಇನ್ನೂ ಅನೇಕ ವಿಷಯಗಳು ಇವೆ. ಆ ಕಾರಣದಿಂದ ಅದನ್ನು ಧರ್ಮಕ್ಷೇತ್ರ ಅಥವಾ ಪುಣ್ಯಕ್ಷೇತ್ರ ಎಂದು ಹೇಳುತ್ತಾರೆ. ಪ್ರಶ್ನೆ. ಧೃತರಾಷ್ಟ್ರನು ಮಾಮಕಾಹ ಎಂಬ ಪದವನ್ನು ಯಾರಿಗಾಗಿ ಮತ್ತು ಪಾಂಡವಾಹ ಎಂಬ ಪದವನ್ನು ಯಾರಿಗಾಗಿ ಪ್ರಯೋಗಿಸಿದ್ದಾನೆ? ಮತ್ತು ಸಮವೇತಾಹ ಮತ್ತು ಯುಯುತ್ಸವಃ ಎಂಬ ವಿಶೇಷಣದೊಡನೆ ಕಿಂ ಅಕುರ್ವತ ಎಂದು ಹೇಳುವುದರ ತಾತ್ಪರ್ಯವೇನು? ಉತ್ತರ. ಧೃತರಾಷ್ಟ್ರನು ತನ್ನ ಪಕ್ಷದ ಸಮಸ್ತ ಯೋಧರ ಸಹಿತ ದುರ್ಯೋಧನಾದಿ ತನ್ನ 101 ಜನ ಪುತ್ರರಿಗಾಗಿ ಮಾಮಕಾಹ ಎಂಬ ಪದವನ್ನು ಮತ್ತು ಪಾಂಡವಾಹ ಎಂಬ ಪದವನ್ನು ಪಾಂಡವ ಪಕ್ಷದ ಎಲ್ಲ ವೀರ ಯೋಧರ ಸಹಿತ ಯುಧಿಷ್ಠರಾದಿ 5 ಸಹೋದರರಿಗಾಗಿ ಪ್ರಯೋಗ ಮಾಡಿದ್ದಾನೆ. ಸಮವೇತಾಹ ಮತ್ತು ಯುಯುತ್ಸವಃ ಎಂಬ ವಿಶೇಷಣವನ್ನು ಕೊಟ್ಟು ಮತ್ತು ಕಿಂ ಅಕುರ್ವತ ಎಂದು ಹೇಳಿ ಧೃತರಾಷ್ಟ್ರನು ಕಳೆದ 10 ದಿನಗಳ ಭೀಷಣ ಯುದ್ಧದ ಪೂರ್ಣ ವಿವರಗಳನ್ನು ತಿಳಿದುಕೊಳ್ಳಲು ಇಚ್ಛಿಸಿದನು. ಯುದ್ಧಕ್ಕೆಂದು ಸೇರಿದ ಈ ಜನರೆಲ್ಲ ಯುದ್ಧಾರಂಭವನ್ನು ಹೇಗೆ ಮಾಡಿದರು, ಯಾರು ಯಾರೊಡನೆ ಹೇಗೆ ಹೋರಾಡಿದರು, ಯಾರ ಮೂಲಕ ಯಾರು ಯಾವ ಪ್ರಕಾರ ಮತ್ತು ಯಾವಾಗ ಕೊಲ್ಲಲ್ಪಟ್ಟರು ಇತ್ಯಾದಿ. ಭೀಷ್ಮ ಪಿತಾಮಹರು ಬಿದ್ದವರೆಗಿನ
ಭೀಷಣ ಯುದ್ಧದ ಸಮಾಚಾರವನ್ನು ಧೃತರಾಷ್ಟ್ರನು ಕೇಳಿಬಿಟ್ಟಿದ್ದಾನೆ. ಆದ್ದರಿಂದ ಇದನ್ನು ಯುದ್ಧದ ಯಾವ ಸುದ್ದಿಯೂ ಅವನಿಗಿಲ್ಲವೆಂಬುದು ಅವನ ಪ್ರಶ್ನೆಯ ಅರ್ಥವಲ್ಲ. ಧರ್ಮಕ್ಷೇತ್ರದ ಪ್ರಭಾವದಿಂದ ನನ್ನ ಪುತ್ರರ ಬುದ್ಧಿ ಸುಧಾರಿಸಿತೇನು ಮತ್ತು ಅವರು ಪಾಂಡವರ ಅಧಿಕಾರವನ್ನು ಕೊಟ್ಟು ಯುದ್ಧ ಮಾಡಲಿಲ್ಲವೇ? ಅಥವಾ ಧರ್ಮರಾಜ ಯುಧಿಷ್ಠಿರನೇ ಧರ್ಮಕ್ಷೇತ್ರದ ಪ್ರಭಾವದಿಂದ ಪ್ರಭಾವಿತನಾಗಿ ಯುದ್ಧದಿಂದ ನಿವೃತ್ತನಾದನೋ? ಅಥವಾ ಎರಡೂ ಸೈನ್ಯಗಳು ನಿಂತೇ ಇವೆಯೋ? ಯುದ್ಧ ನಡೆದೇ ಇಲ್ಲವೋ? ಮತ್ತು ನಡೆದಿದ್ದರೆ ಅದರ ಪರಿಣಾಮ ಏನಾಯಿತು? ಇತ್ಯಾದಿ ಧೃತರಾಷ್ಟ್ರನಿಗೆ ಇವೆಲ್ಲವೂ ತಿಳಿದಿಲ್ಲ ಎಂಬ ಅರ್ಥವನ್ನು ಕೂಡ ತಿಳಿಯಬಾರದು, ಏಕೆಂದರೆ ಇಂತಹ ಪ್ರಶ್ನೆಗಳೇ ಉಂಟಾಗುವುದಿಲ್ಲ.